ವೇಮನ ಮಹಾಯೋಗಿ ವೇಮನ ಜಯಂತಿ ಮಾಡಲು ಇವತ್ತು ಪೂರ್ವಭಾವಿ ಸಭೆಯನ್ನು ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ. ಈ ಸಭೆಗೆ ಸಮುದಾಯದ ಅಧ್ಯಕ್ಷರಾದ ಕೇಶವರೆಡ್ಡಿಯವರ ಅವ್ರಿಗೂ ಸಹ ಸ್ವಾಗತ ಇದ್ದೀವಿ ಮತ್ತು ತಾಲೂಕು ಜಿಲ್ಲಾಧಿಕಾರಿಗಳಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಕಾರ್ಯದರ್ಶಿಯಾದಂಥ ವಿಶ್ವನಾಥ್ ರೆಡ್ಡಿಯವರಾಗಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಪ್ರಜಾಶಾಸ್ತ್ರ ಜಯರಾಮರೆಡ್ಡಿಯವರಾಗಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ಪ್ರಮುಖ ನಾಯಕರಾದಂಥ ಎಲ್ಲ ನಿಮ್ಮ ಸಮುದಾಯದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಬ್ಯಾಂಕ್ಗಳು ಅಧ್ಯಕ್ಷರು, ರೆಡ್ಡಿಯವರು ಎಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ತಾಲೂಕು ಆಡಳಿತದಿಂದ ಸ್ವಾಗತವನ್ನು ಕೊಡ್ತಾ ಈ 2000ರಿಂದ ನಾವು ಇಲ್ಲೇ ಸಾಕೇತಿಕವಾದ ಆಚರಣೆ ಮಾಡಿದ್ದೀವಿ. ಈ ಸಲ ನಿಮ್ಮ ಅನಿಸಿಕೆಗಳನ್ನು ಯಾವ ಥರ ಮಾಡಬೇಕು ಎನ್ನುವುದನ್ನೆಲ್ಲ ಮಾತಾಡಿಕೊಂಡು ನಮ್ಮ ಮೇಡಮ್ ಅವರು ತಿಳಿಸಿದರೆ ಅದರಂತೆ ಸರ್ಕಾರದ ಒಂದು ಸುತ್ತೋಲೆಯಂತೆ 20,000 ರೂಪಾಯಿ ಅನುದಾನ ಪ್ರತಿ ಜಯಂತಿ ಕೊಡ್ತಾರೆ. ಅದು ಜಯಂತಿ ಆದಮೇಲೆ ಅನುದಾನ ಬಿಡುಗಡೆ ಆಗುತ್ತೆ. ಅದನ್ನು ಅನುದಾನ ನಾವು ನಿಮಗೆ ಕೊಡ್ತೀವಿ. ಮಿಕ್ಕಿದ್ದು ಏನು ಮಾಡಬೇಕು ಅಂತ ಹೇಳಿದರೆ ತಾಲೂಕು ಆಡಳಿತ ಎಲ್ಲರಿಗೂ ಏನು ಸಹಕಾರ ಕೊಟ್ಟಿದೆ, ನೀವು ಕೊಡುತ್ತೆ. ಪಂಚಾಯತಿ ಅಲ್ಲ ತಾಲೂಕಿಗೆ ಬರೋದು. ಪಂಚಾಯತಿಂದ ನೀವು ಮಾಡ್ತೀವಿ ಅಂದರೆ ಅವ್ರು ಪಲ್ಲಕ್ಕೆ ಕಳಿಸ್ಕೊಡ್ತಾರೆ. ಯಾರು ಅದು ಅವ್ರ 10,000 ಅಲ್ಲಿ 19 ನಡೆದಿದೆ. ಅದಕ್ಕೆ ಪೂರ್ವ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಮುಳಬಾಗಿಲು ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷರಾದಂಥ ಕೇಶವರೆಡ್ಡಿ ಅಣ್ಣನವರೇ ಹಾಗೂ ಸಂಘದ ಖಜಾಂಚಿಗಳಾದಂಥ ಜಯರಾಮರೆಡ್ಡಿ ಅಣ್ಣನವರೇ ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ, ಸಮುದಾಯದ ಮುಖಂಡರೇ ಹಾಗೂ ಸಂಘದ ನಿರ್ದೇಶಕರೇ ಹಾಗೂ ನಮ್ಮ ಜನಾಂಗದ ಎಲ್ಲ ನಾಲ್ವರೇ, ಪತ್ರಿಕಾ ಮಿತ್ರರೇ, ಏನು ಈಗ 2017-18ರಲ್ಲಿ ನಾವು ವಿಜೃಂಭಣೆಯನ್ನು ಮಾಡಿದ್ವಿ. ಆ ನಂತರ ಏನು ಬಂದಿದ್ದಾರೆ. ಈ ಬಾರಿ ಸ್ವಲ್ಪ ವಿಜೃಂಭಣೆಯನ್ನು ಮಾಡಬೇಕಂತ ನಮ್ಮ ಸಂಘದವರೆಲ್ಲ ತೀರ್ಮಾನಿಸಿದ್ರು. ಆದರೆ ನೆಕ್ಸ್ಟ್ ಮಂತಲ್ಲಿ ನಮ್ಮ ರಾಜ್ಯ ಸಂಘದಿಂದ ಕೊಡುಮನೆಯಲ್ಲಿ ಒಂದು ಜಿಲ್ಲಾ ಸಮಾವೇಶ ಇಟ್ಕೊಂಡಿರೋದ್ರಿಂದ ನಮ್ಮ ತಾಲೂಕಿನ ಆಫೀಸಲ್ಲೇ ಮಾಡೋಣ, ಅದೇನು ನಮ್ಮ ಅಧಿಕಾರಿ ವರ್ಗದವ್ರಿಗೆ ಏನು ಫಂಡ್ ಇದೆ ಅವರು ಅದರಲ್ಲೇ ಮಾಡೋಣ ಅಂತ ನಾವು ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ನನಗೆ ಇಲ್ಲೇ ನಾವು ಒಂದು 100-150 ಜನ ಸೇರಬೇಕು ಅಂತ ಎಲ್ಲ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಆದಾಗ ಅದು ನಾವೇ ಮಾಡ್ಕೊತೀವಿ. ಅದೇನಿಲ್ಲ ಅಭಿಪ್ರಾಯಗಳು ನಮ್ಮ ಹಿರಿಯರ ಅಭಿಪ್ರಾಯಗಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ನಮ್ಮ ಜಯರಾಮರೆಡ್ಡಿ ನಮ್ಮ ಅಧ್ಯಕ್ಷರಿಲ್ಲ. ನಿಮ್ಗೆ ಬರೋ ಫಂಡ್ ಜೊತೆಗೆ ನಮ್ಗೇನಾದ್ರು ಸಹಕಾರ ಬೇಕಿದ್ರು ನಾವು ಮಾಡ್ತೀವಿ. ನಮ್ಮ ಜನಾಂಗದವರೆಲ್ಲ ಬರ್ತಾರೆ. ಏನಾದ್ರು ತಿಂಡಿ ವ್ಯವಸ್ಥೆ ನಾವು ಇದು ಬೇಕಾದ್ರೆ ನಮ್ಮ ಕಡೆಯಿಂದ ನಾವೇನು ಬೇಕೋ ನಾವು ಮಾಡ್ತೀವಿ. ಅದರಲ್ಲೇನು ಇದೇನಿಲ್ಲ. ಮುಂದೆ ನಮ್ಮ ಅಧ್ಯಕ್ಷರು ಏನಾದರೂ ಹೇಳೋದು ಒಂದು 2 ಮಾತು ಹೇಳಬೇಕು. ಹಾಗೂ ನಮ್ಮ ಹಿರಿಯ ಮುಖಂಡರಿದ್ದಾರೆ. ನಮ್ಮ ಜಯರಾಮಣ್ಣ ಅವರು ಎಲ್ಲ ಅಭಿಪ್ರಾಯ ಒಂದು 2-3 ನಮ್ಮ ಹಿರಿಯರು, ನಮ್ಮ ಕಣಪಲ್ಲಿ ವೆಂಕಟರೆಡ್ಡಿ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಶಾಸಕರ ಮಗರಾದ ನಮ್ಮ ರೆಡ್ಡಿಯವರು ಎಲ್ಲರೂ ನಮ್ಮ ಅಭಿಪ್ರಾಯ ತಿಳಿಸ್ಬೇಕಂತ ನಿಮ್ಮ ಮೂಲಕ ಕೋರ್ಕೊಂಡು ನಾನು ಹೇಳಿ ನಮಸ್ಕಾರ. ನಮಸ್ಕಾರ. 613ನೇ ವರ್ಷದ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಸರ್ಕಾರದ ಸುತ್ತೋಲೆಯಲ್ಲಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ರೆಡ್ಡಿ ಜನಸಂಘ ಕಮಿಟಿಯನ್ನು ಒಂದು ಪೂರ್ವ ಸಭೆಗೆ ತಾಲೂಕು ಆಡಳಿತ ಬಂದಿದ್ದಾರೆ. ಇದಕ್ಕೆ ನಾವು ಮುಂದೆ ಡಿಸ್ಕಸ್ ಮಾಡಿದ್ದೀವಿ. ಈ ಸಭೆಗೆ ಪೂರ್ವ ಸಭೆಗೆ ಹಾಜರಾಗಿರ್ತಕ್ಕಂಥ ವೇದಿಕೆಯಾಗಿರ್ತಕ್ಕಂಥ ನಮ್ಮ ತಹಸೀಲ್ದಾರರು, ದಂಡಾಧಿಕಾರಿಗಳು, ಅದಕ್ಕೆ ಭಾವಿಸ್ತೀವಿ. ಅದೇ ಥರ ನಮ್ಮ ಅಧ್ಯಕ್ಷರಾದಂಥ ಕೇಶವರೆಡ್ಡಿ ವಿಶ್ವನಾಥ್, ನಮ್ಮ ಕೊಂಡಳ್ಳಿ ಯಜಮಾನರೆಡ್ಡಿ, ನಾಗರೆಡ್ಡಿ, ಸೋಮರೆಡ್ಡಿ, ತಿಮ್ಮಾರೆಡ್ಡಿ, ಗುರುರೆಡ್ಡಿ, ವಿಶ್ವನಾಥ್ ರೆಡ್ಡಿ, ನಮ್ಮ ಅಧಿಕಾರಿಗಳಾದ ರಮೇಶ್ ಅವರು, ಡಾಕ್ಟರ್ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಪತ್ರಿಕಾ ವರದಿಗಾರರು ಮತ್ತು ನಮ್ಮ ಯುವ ಮಿತ್ರರಾದಂಥ ನಮ್ಮ ಸಂಘದವರು
ನಾವು ಸರ್ಕಾರದ ಒಂದು ಸುತ್ತೋಲೆ ವೇಮನ ಜಯಂತಿ ಮಾಡಬೇಕು ಸುತ್ತೋಲೆ ಆದಾಗಿಂದ ನಾವು 2 ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ. 16, 17, 17, 18 ಚೆನ್ನಾಗಿ ಮಾಡಿದ್ವಿ. 100-140 ನಮ್ಮ ಈ ತಾಲೂಕಿನಲ್ಲಿ ನಮ್ಮ ಜನಸಂಘ ರೆಡ್ಡಿ ಜನಸಂಘ ವಹಿಸ್ಕೊಂಡು ಅದರಿಂದ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಅದು ನಮ್ಮದೇ ನಮ್ಮ ರಾಮಲಿಂಗ ಮಿನಿಸ್ಟರ್ ಸಾಹೇಬ್ ಕೂಡಮಂಗ್ಲದಲ್ಲಿ ಮೀಟಿಂಗ್ ಮಾಡೋಣ ತೀರ್ಮಾನ ಮಾಡಿದ್ದಕ್ಕೆ ನಾವು ಈ ಸರಿ ಇದನ್ನು ಗಡಿನಾಡ ಭವನದಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಅದೇನೋ ರಿಪೇರಿ ಆಗ್ತಾಯಿದೆ ಅಂತ ನಮಗೆ ಇಷ್ಟಪಡಬೇಕು. ಅದರಿಂದ ನಾವೀಗ ನಮ್ಮ ಕಚೇರಿ ಏನು ನಮ್ಮ ಕಂಪ್ನಿ ಮತ್ತು ಎಲ್ಲ ನಮ್ಮ ಅವ್ರು ಏನು ಮಾಮೂಲಿ ಮಾಡ್ತಾರೆ. ಈಗ ಕೊರೋನಾದಿಂದ ಏನು ಮಾಡಿದ್ವಿ ಅದೇ ಥರ ಆಚರಣೆ ಮಾಡಿದ್ದು ಡಿಸೈಡ್ ಮಾಡಿ ಅದಕ್ಕೆಲ್ಲರೂ ಸಹ ಮತ್ತು ನಮ್ಮಲ್ಲಿ ಇನ್ನೊಂದು ನಾನು ಈಗ ನಮ್ಮ ಉಪ ತಾಲೂಕಿನಲ್ಲಿ ಎಲ್ಲ ಸಮುದಾಯದವ್ರಿಗೂ ಸಮುದಾಯದವರು ಎಲ್ಲ ಚೌಕಟ್ಟಿಗಳು ಸರ್ಕಾರಗಳು ಅವರು ನಮ್ಮ ಆಲೂರು ಶ್ರೀನಿವಾಸಿಗಳು ಎಲ್ಲ ಸಮುದಾಯದವ್ರಿಗೂ ನಮ್ಮ ಕಮ್ಯುನಿಟಿನವರು ಇದು ನಮ್ಮವರು ನಮ್ಮ ರೆಡ್ಡಿಗಳಂದರೆ ಸ್ವಲ್ಪ ಸ್ವಾತಂತ್ರ್ಯ ಯಾಕೆ ಹೇಳಬೇಕು. ನಾವು ನಮ್ಮವರು ಕೂಡ ನಾವು ಆಲೂರು ಶ್ರೀನಿವಾಸ ನಾನು ನಿಮ್ಗೆ ಏನಾದರೂ ಸಹಾಯ ಮಾಡ್ತೀನಿ, 25 ಲಕ್ಷದ ಸಹಾಯ ಅವಾಗ ಇದು ಕಟ್ಕೊಂಡು ನಮ್ಮಲ್ಲಿ ಹೀಗೆ ಈಗ ಇವತ್ತು ನಿವೇಶನ ಕೊರತೆ ಇರೋದು ತಾವು ಬಂದಿದ್ದರೆ ನಮ್ಮ ತಾಲೂಕವರೇ ಮೇಡಮ್ ಅವರು 25 ಲಕ್ಷ ಕೊಡ್ತಾ ಇದ್ರು ನಾವು ಸಂಪ್ರದಾಯಕ್ಕೆ ಎಷ್ಟು ಕೊಟ್ಟಿದ್ದೀವಿ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ರು. ನಿವೇಶನ ಇಲ್ಲ.